ಎಪಿಸೋಡ್ 181. ನಾನೇ ನಿನ್ನ ಬಂಗಾರಿ ಮಾವ. ದಿವ್ಯಾಗೆ ಅವ್ರ ಜೊತೆ ಕೂತು ಊಟ ಮಾಡೋದು ಅವಳ ಉದ್ದೇಶ ಆಗಿರಲಿಲ್ಲ. ಭರತ್ ದಿವ್ಯಾಗೋಸ್ಕರ ಬಂದೇ ಬರ್ತಾನೆ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಅವ್ನು ಬರೋ ಅಷ್ಟರಲ್ಲಿ ಇವ್ರಿಗೆ ಒಂದು ಗತಿ ಕಾಣಿಸ್ಬೇಕು ಅಂದ್ಕೊಂಡ್ಳು. ಯಾಕಂದರೆ ಭರತ್ನ ಇವರಿಬ್ಬರು ನೋಡಿ ಅವ್ನಿಗೇನಾದರೂ ತೊಂದರೆ ಮಾಡ್ತಾರೆ ಅಂದ್ಕೊಂಡು ಕೆರೆ ನೀರನ್ನು ಕೆರೆಗೆ ಚೆಲ್ಲಂತೆ ಅವರ ಪ್ಲ್ಯಾನ್ನ ಅವ್ರಿಗೆ ತಿರುಗಿಸೋಕೆ ಪ್ಲ್ಯಾನ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಅಡುಗೆ ಮನೆಗೆ ಬಂದು ಆ ಕಡೆ ಈ ಕಡೆ ನೋಡಿ ದಿವ್ಯಾಗೆ ಅನ್ಕಾನ್ಷಿಯಸ್ ಆಗೋಕ್ಕೆ ಅಂತ ಕೊಡ್ತಾ ಇದ್ದ ಟ್ಯಾಬ್ಲೆಟ್ನ ಅವ್ರು ಮಾಡಿದ ಅಡುಗೆಗೆ ಮಿಕ್ಸ್ ಮಾಡಿದ್ಲು. ಮತ್ತೆ ಏನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಅವರೊಟ್ಟಿಗೆ ಊಟಕ್ಕೆ ಕೂತ್ಲು. ಗಂಗೂಬಾಯಿ ಮತ್ತು ಅವಳ ತಮ್ಮ ಬಕಾಸುರರಂತೆ ಟ್ಯಾಬ್ಲೆಟ್ ಮಿಶ್ರಿತ ಊಟ ಮಾಡೋದಕ್ಕೆ ಶುರು ಮಾಡಿದರು. ಆದರೆ ದಿವ್ಯಾ ಅವ್ರ ಜೊತೆ ಊಟದ ತಟ್ಟೆ ಮುಂದೆ ಕೂತು ಕಲಿಸ್ತಾ ಇದ್ದಾಳೆ ಹೊರತು ಒಂದು ತುತ್ತು ಬಾಯಿಗೆ ಹಾಕಲಿಲ್ಲ. ಅವ್ರು ತಿಂತಿದ್ದಂತೆ ನಿದ್ರೆ ಜಾರ್ತಾ ಇರ್ತಿದ್ರು. ಅದನ್ನು ಗಮನಿಸಿ 2 ಕುರಿಗಳು ಹಳ್ಳಕ್ಕೆ ಬಿದ್ದು ಅಂದ್ಕೊಳ್ತಾ ನಗ್ತಾ ಇದ್ಲು. ಗಂಗೂಬಾಯಿ ಮತ್ತು ರುದ್ರಪ್ರಸಾದ್ ತುಂಬ ನಿದ್ದೆ ಬಂದ ಕಾರಣ ಊಟ ಅರ್ಧಕ್ಕೆ ಬಿಟ್ಟು ತಮ್ಮ ರೂಮ್ಗೆ ಹೋಗಿ ಬಿತ್ಕೊಂಡ್ರು. ದಿವ್ಯಾ ಅವರು ಸಂಪೂರ್ಣವಾಗಿ ನಿದ್ರೆಗೆ ಹೋಗಿದ್ದು ಕನ್ಫರ್ಮ್ ಮಾಡಿಕೊಂಡು ಭರತ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ಲು. ಸಮಯ ಆದಾಗಲೇ ರಾತ್ರಿ 10:47 ಆಗಿತ್ತು. ಭರತ್ ತುಂಬ ಹೊತ್ತು ಆ ಅಡ್ರೆಸ್ ಇರೋ ಕರ್ಚೀಫ್ ಹಿಡಿದು ಹೋಗೋದಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದ. ಆದರೂ ಒಂದು ಕಡೆ ನೆಗ್ಲೆಕ್ಟ್ ಮಾಡೋದು ಬೇಡ, ಇದು ದಿವ್ಯಾ ಡೇಂಜರಲ್ಲಿದ್ದಾಳೆ ಅಂದರೆ ನಾನು ನನ್ನ ಬಂಗಾರಿನ ಕಾಪಾಡ್ಕೋಬೇಕು. ಅವಳು ಯಾರಾದರೂ ಆಗಿರಲಿ, ಈ ಅಡ್ರೆಸ್ಗೆ ಹೋಗಿ ನೋಡೋಣ ಅಂತ ಡಿಸೈಡ್ ಮಾಡಿ ಅಲ್ಲಿಂದ ಹೊರಟು ಆ ಅಡ್ರೆಸ್ಗೆ ಬಂದು ತಲುಪ್ತ. ಸಮಯ ಅದಾಗಲೇ 12 ಆಗ್ತಾ ಬಂದಿತ್ತು. ದಿವ್ಯಾ ಟೆನ್ಷನ್ನಲ್ಲಿ ಮಾವ ಬರ್ತಾನಾ ಇಲ್ವಾ ಅನ್ನೋ ಆತಂಕದಲ್ಲಿ ಬಾಲ್ಕನಿಯಲ್ಲಿ ನಿಂತು ಯೋಚಿಸ್ತಾ ಇದ್ಲು. ಭರತ್ನ ಕಾರ್ ಬಂದು ನಿಂತದ್ದು ನೋಡಿ ಅವಳಿಗಾದ ಖುಷಿ ಅಷ್ಟಿಷ್ಟಲ್ಲ. ಈಗಲೇ ಹುಡುಗಿ ಅವನ್ನ ಬಿಗ್ದಪ್ಪಿಕೊಳ್ಳುವ ಆಸೆ ಆಯಿತು. ಆದರೆ ಅವತ್ತು ನಡ್ಕೊಂಡು ಹಾಗೆ ನಡ್ಕೊಂಡ್ರೆ ಸತ್ಯ ಹೇಳೋಕ್ಕೆ ಅವಕಾಶ ಸಿಗೋಲ್ಲ ಅಂದ್ಕೊಂಡು ತಾಳ್ಮೆಯಿಂದ ತನ್ನ ಕುತ್ತಿಗೆಯಲ್ಲಿದ್ದ ದುಪ್ಪಟ್ಟ ತೆಗೆದು 2 ಕಣ್ಣು ಕಾಣುವಂತೆ ಬಿಟ್ಟು ಮುಖಕ್ಕೆ ಕಟ್ಕೊಂಡ್ಳು. ಭರತ್ ಕಾರಿಂದ ಇಳಿದು ಸುತ್ತ ನೋಡ್ತಾ ಬಾಲ್ಕನಿಯಲ್ಲಿ ನಿಂತ ದಿವ್ಯಾನ ನೋಡ್ದ. ಅವಳು ಮುಖಕ್ಕೆ ಕವರ್ ಮಾಡಿರೋದು ನೋಡಿ ಆಶ್ಚರ್ಯ ಆಯಿತು. ಯಾರಿವಳು? ಬೆಳಿಗ್ಗೆ ನನಗೆ ಅಡ್ರೆಸ್ ಕೊಟ್ಟವಳು ಇವಳೇನಾ ಅಂತ ಮತ್ತೆ ಅವಳ ಕಡೆ ನೋಡ್ದವನಿಗೆ ಬ್ಯಾಕ್ ಡೋರಿಂದ ಮೇಲೆ ಬರುವಂತೆ ಕೈ ಬೀಸಿದ್ಲು. ಭರತ್ ಅವಳು ಹೇಳ್ದಂತೆ ಬ್ಯಾಕ್ ಡೋರಿಂದ ಒಳಗೆ ಬಂದ. ಅವನು ಅವಳ ರೂಮ್ ಹತ್ರ ಬರ್ತಿದ್ದಂತೆ ಅವನ ಕೈ ಹಿಡಿದು ಒಳಗೆ ಕರೆದುಕೊಂಡು ಡೋರ್ ಲಾಕ್ ಮಾಡಿದ್ಲು. ಭರತ್, ರೀ ಯಾರಿ ನೀವು? ಏನ್ರಿ ಮಾಡ್ತಾ ಇದ್ದೀರಾ? ನನ್ನ ಬಂಗಾರಿ ಎಲ್ಲಿದ್ದಾಳೆ? ಅವಳು ಡೇಂಜರ್ನಲ್ಲಿದ್ದಾಳೆ ಅಂತ ಹೇಳಿದ್ರಲ್ಲ, ಅದು ನೀವೇ ತಾನೇ? ದಿವ್ಯಾ ಕೈ ಕಟ್ಟಿ ಅವನ್ನೇ ನೋಡಿ, ನಿಮಗೆ ದಿವ್ಯಾ ಅಂದರೆ ಅಷ್ಟು ಇಷ್ಟನಾ? ಭರತ್, ಇಷ್ಟನಾ? ಅವಳು ನನ್ನ ಜೀವ ಕಣ್ರಿ. ಅವಳಿಲ್ಲದೆ ಪ್ರತಿ ಕ್ಷಣ ಸತ್ತು ಬದುಕ್ತಾ ಇದ್ದೀನಿ. ಅವಳಿಗೋಸ್ಕರನೇ ತಾನೇ ನೀವು ಯಾರೋ ಏನೋ ಅಂತ ಗೊತ್ತಿಲ್ಲದೆ ಇದ್ದರೂ ನೀವು ಹೇಳಿದ ಅಡ್ರೆಸ್ಗೆ ಹುಡುಕಿ ಇಲ್ಲಿ ತನಕ ಬಂದಿದ್ದೀನಿ ಕಣ್ರಿ. ಐ ಕಾಂಟ್ ಲೀವ್ ವಿತೌಟ್ ಹರ್. ಪ್ಲೀಸ್ ನನ್ನ ಬಂಗಾರಿ ಎಲ್ಲಿದ್ದಾಳೆ ಹೇಳಿ ಅಂದ. ದಿವ್ಯಾ ಅವನ ಮಾತು ಕೇಳಿ ತನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ. ನನಗೂ ಅಷ್ಟೇ ಮಾವ, ನಿನ್ನ ಬಿಟ್ಟು ನಾನು ಬದುಕಿರಲ್ಲ. ಐ ಲವ್ ಯು ಮಾವ, ನಾನೇ ಕಣೋ ನಿನ್ನ ಬಂಗಾರಿ ಅಂತ ಗಟ್ಟಿಯಾಗಿ ತಪ್ಕೊಂಡ್ಳು. ಭರತ್ ಅವಳಿಂದ ಬಿಡಿಸ್ಕೊಂಡು, ಅಂದರೆ ನೀನೇ ನನ್ನ ಬಂಗಾರಿನ? ಮತ್ತು ಯಾಕೆ ಬಂಗಾರಿ ನಮ್ಮಿಂದ ದೂರ ಇದೆಯಾ? ಹೌದು, ಯಾಕೆ ಮುಖ ಮುಚ್ಕೊಂಡಿದ್ಯಾ ಅಂತ ಹೇಳ್ತಾ ಅವಳ ಮುಖಕ್ಕೆ ಕವರ್ ಮಾಡಿದ ದುಪ್ಪಟ್ಟ ತೆಗೆದು ನೋಡ್ದ. ನಿತ್ಯ ಮುಖ ಹೊತ್ತಿದ್ದ ದಿವ್ಯಾನ ನೋಡ್ದ ಭರತ್ ಕಣ್ಣು ಕೋಪದಲ್ಲಿ ಕೆಂಪಾಗಿ ಅವಳನ್ನ ದೂರ ತಳ್ಳಿ, ಯೂ ಚೀಟರ್, ಯಾರಿ ನೀನು? ಯಾಕೆ ನನ್ನ ಹಿಂದೆ ಬಿದ್ದಿದ್ಯಾ? ನನ್ನ ಬಂಗಾರಿ ಎಲ್ಲಿ ಹೇಳೆ ಅಂತ ರೇಗ್ದ. ದಿವ್ಯಾ, ನಾನೇ ನಿನ್ನ ಬಂಗಾರಿ. ಭರತ್, ಯೂ ಚೀಟರ್ ಅಂತ ಒಂದು ಕಪಾಳಿಗೆ ಬಿದ್ದ. ಇನ್ನೊಂದು ಸಲ ನನ್ನ ಬಂಗಾರಿ ಅಂತ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಕಿರುಚಿದ. ದಿವ್ಯಾ ನೋವಲ್ಲಿ, ಸಾಯಿಸು ಮಾವ, ನೀನು ನನ್ನ ಪ್ರೀತಿ ಮಾಡಲಿಲ್ಲ ಅಂತ ಬ್ರಿಡ್ಜ್ ಹಾರಿದವಳಿಗೆ, ಅದ್ಯಾವನೋ ನನ್ನ ಮದುವೆ ಆಗಿಬಿಡ್ತಾನೆ ಅಂತ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡು ಸಾಯೋಕ್ಕೆ ಹೊರಟಿದ್ದವಳಿಗೆ, ನಿನ್ನ ಹೆಜ್ಜೆ ಮೇಲೆ ನನ್ನ ಹೆಜ್ಜೆ ಇಡ್ತೀನಿ ಅಂತ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡವಳಿಗೆ ನಿನ್ನ ಕೈಯಾರೆ ಸಾಯೋ ಭಾಗ್ಯ ಸಿಗುತ್ತೆ ಅಂದರೆ ಅದಕ್ಕಿಂತ ಬೇರೆ ಭಾಗ್ಯ ಏನಿದೆ ಮಾವ? ಸಾಯಿಸ್ಬಿಡು. ಈಗಾಗಲೇ ನನ್ನ ಅಸ್ತಿತ್ವನ ಕಳ್ಕೊಂಡು ಬದುಕಿದ್ದು ಸತ್ತೋಗಿದ್ದೀನಿ. ನಾನು ಪ್ರೀತಿಸಿದವನ ಕೈಯಿಂದ ನೆಮ್ಮದಿಯಾಗಿ ಸಾಯ್ತೀನಿ ಅಂದ್ಕೊಂಡು ಸತ್ತೋಗ್ತೀನಿ. ಸಾಯಿಸ್ಬಿಡು ಮಾವ ಅಂತ ಅಳೋಕ್ಕೆ ಶುರು ಮಾಡಿದ್ಲು. ಭರತ್ ಅವಳ ಮಾತೆಲ್ಲ ಕೇಳಿ ಶಾಕ್ ಆಯಿತು. ನಿಧಾನವಾಗಿ ಅವಳ ಹತ್ರ ಬಂದು, ಅಂದರೆ ನೀನು ನಿಜವಾಗ್ಲೂ ನನ್ನ ಬಂಗಾರಿನಾ ಅಂತ ತಡವರಿಸ್ತಾ ಕೇಳ್ದ. ದಿವ್ಯಾ, ಹೌದು ಮಾವ, ನಾನೇ ನಿನ್ನ ಬಂಗಾರಿ. ಅವತ್ತು ಯಾರೋ ಇಬ್ಬರು ಪ್ರಸಾದ ಕೊಟ್ಟರು. ನೀನು ಕಾಲ್ನಲ್ಲಿ ಮಾತಾಡ್ತಾ ಸೈಡಿಗೆ ಹೋದಾಗ ನಾನು ಆ ಪ್ರಸಾದನ ತಿಂದೆ. ಅದಾದಮೇಲೆ ನನಗೇನಾಯಿತು ಅಂತ ಗೊತ್ತಿಲ್ಲ ಮಾವ. ಮತ್ತೆ ಕಣ್ ತೆರೆದು ನೋಡಿದಾಗ ನಾನು ಹಾಸ್ಪಿಟಲ್ನಲ್ಲಿದ್ದೆ. ನಾನು ಪ್ರಜ್ಞೆ ತಪ್ಪಿ 1 ವೀಕ್ ಆಗಿತ್ತು ಅಂದರು ಡಾಕ್ಟರ್.
ಆದರೆ ನನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದು ಯಾರು ಅಂತ ಗೊತ್ತಾದಾಗ ನನಗೆ ಶಾಕ್ ಆಯಿತು ಮಾವ. ಅದು ಬೇರೆ ಯಾರೂ ಅಲ್ಲ, ಆ ಹಾಳಾದ ಎಮ್ಮಾರಿ ಗಂಗೂಬಾಯಿ ಮತ್ತು ಅವಳ ತಮ್ಮ ಅವರೇ ಪ್ಲ್ಯಾನ್ ಮಾಡಿ ನಮ್ಮನ್ನು ಟ್ರ್ಯಾಪ್ ಮಾಡಿದ್ದು. ಆ ಒಂದು ವೀಕ್ನಲ್ಲಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಫಿಸಿಕಲಿ ನನ್ನ ರೆಡಿ ಮಾಡಿದ್ರು. ಭರತ್: ವಾಟ್? ಫಿಸಿಕಲಿ ರೆಡಿ ಮಾಡಿದ್ರು ಅಂದರೆ? ದಿವ್ಯಾ: ಅಂದರೆ ಅವರು ಅಪ್ಪ ಅಮ್ಮನ ಹತ್ರ ಬಂದು ಒಂದು ಹುಡುಗಿ ಹಾಗೆ ನಾಟಕ ಆಡಬೇಕು ಅಂತ ಹೇಳಿದ್ರು, ನೆನಪಿದೆಯಾ ಮಾವ? ಭರತ್: ಹಾಂ, ಯಾರೋ ನಿತ್ಯ ಅಂತ ತಾನೇ? ದಿವ್ಯಾ: ಹ್ಞೂ ಮಾವ, ಈಗ ನಿನ್ನ ಮುಂದೆ ನಿಂತಿರೋ ಈ ರೂಪನೇ ಆ ನಿತ್ಯ. ಅವಳ ರೂಪನ ನನಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ನನ್ನ ಅಸ್ತಿತ್ವನ ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ರು ಮಾವ. ಅವತ್ತು ಹಾಸ್ಪಿಟಲಿಂದ ಬರುವಾಗ ನಾನು ನಿನ್ನ ನೋಡಿದೆ. ಆಗ ಸ್ವತಃ ನನಗೆ ಪ್ಲಾಸ್ಟಿಕ್ ಸರ್ಜರಿ ಆಗಿದೆ ಅನ್ನೋದೇ ಗೊತ್ತಿರಲಿಲ್ಲ ಮಾವ. ಇವರೆಲ್ಲ ಸೇರಿಕೊಂಡು ಏನೇನೋ ಕತೆ ಕಟ್ಟಿದ್ರು. ನಾನು ಅದನ್ನು ನಿಜ ಅಂತ ನಂಬಿದೆ ಮಾವ. ಆದರೆ ಆ ಪಾಪಿಗಳು ಸತ್ತೋಗಿರೋ ಹುಡುಗಿನ ಬದುಕಿದ್ದಾಳೆ ಅಂತ ನನಗೆ ನಂಬಿಸಿದ್ರು. ದಿವ್ಯಾ ಪರಿಸ್ಥಿತಿ ನೋಡಿ ಭರತ್ಗೆ ಮಾತುಗಳೇ ಬರಲಿಲ್ಲ. ದುಃಖ ಉಮ್ಮಳಿಸಿ ಬಂದು ಅವಳನ್ನು ಗಟ್ಟಿಯಾಗಿ ತಪ್ಕೊಂಡ. ನನ್ನನ್ನು ಕ್ಷಮಿಸ್ಬಿಡು ಬಂಗಾರಿ, ನೀನೆಂಥ ಸ್ಥಿತಿಯಲ್ಲಿದೆಯಾ ಅಂತ ಗೊತ್ತಿಲ್ಲದೆ ನೀನು ಯಾರೋ ಅಂದ್ಕೊಂಡು ಅವತ್ತು ಬೈದ್ಬಿಟ್ಟೆ, ಇವತ್ತು ಕೈ ಮಾಡಿಬಿಟ್ಟೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ದಿವ್ಯಾ ಕೂಡ ಗಟ್ಟಿಯಾಗಿ ತಪ್ಕೊಂಡು, ಹೋಗಲಿ ಬಿಡು ಮಾವ, ನೀನು ತಾನೇ ಹೊಡೆದಿದ್ದು, ನಂಗೆ ಹೊಡೆದೆ ಅಂತ ನೋವಿಲ್ಲ. ಒಂದು ವೇಳೆ ನೀವು ನನ್ನ ಮಾತು ನಂಬಿರಲಿಲ್ಲ ಅಂದಿದ್ರೆ ಆಗ ನಾನು ಒಂಟಿಯಾಗಿ ಹೋಗ್ತಾ ಇದ್ದೆ ಮಾವ. ಭರತ್: ಇಲ್ಲ ಬಂಗಾರಿ, ನೀನು ಯಾವತ್ತೂ ಒಂಟಿ ಅಲ್ಲ, ನಿನ್ನ ಜೊತೆ ನಾನಿದ್ದೀನಿ. ನೀನೇನು ಯೋಚನೆ ಮಾಡಬೇಡ ಬಂಗಾರಿ. ಈಗ ನಾನು ಬಂದಿದ್ದೀನಿ ಅಲ್ವಾ, ಬಾ ಇಲ್ಲಿಂದ ಹೋಗೋಣ. ದಿವ್ಯಾ: ಇಲ್ಲ ಮಾವ, ನಾನು ಇಲ್ಲಿಂದ ಬರೋದಿಲ್ಲ. ಭರತ್: ಬರಲ್ವಾ? ಯಾಕೆ ಬಂಗಾರಿ? ದಿವ್ಯಾ: ನಿನಗೆ ಗೊತ್ತಿಲ್ಲ ಮಾವ, ಈ ಪಾಪಿಗಳು ಮಾಡಿರೋ ಕೃತ್ಯಗಳು ಅಷ್ಟಿಷ್ಟಲ್ಲ ಮಾವ. ನನ್ನ ರೂಪನ ಕಿತ್ಕೊಂಡು ನನ್ನಿಂದ ಒಂದು ಮುಗ್ಧ ಜೀವಕ್ಕೆ ಅನ್ಯಾಯ ಮಾಡ್ಸೋಕೆ ಹೊರಟಿದ್ದಾರೆ. ಅವಳಿಗೆ ಯಾವ ನೆನಪೂ ಇಲ್ಲ ಮಾವ. ಅದು ಅಲ್ಲದೆ ನನ್ನ ಇಟ್ಕೊಂಡು ಅವ್ರ ಕೆಲಸ ಮುಗಿದ ಮೇಲೆ ನನ್ನ ಕೂಡ ಸಾಯಿಸ್ತಾರಂತೆ. ಅದು ಹೇಗೆ ಅವ್ರ ಉದ್ದೇಶ ಈಡೇರುತ್ತೋ ನಾನು ನೋಡ್ತೀನಿ. ಅವ್ರು ಯಾವ ರೂಪ ಇಟ್ಕೊಂಡು ನನ್ನಿಂದ ಅವ್ರ ಕೆಲಸ ಸಾಧಿಸಬೇಕು ಅಂದ್ಕೊಂಡಿದ್ದಾರೋ ಅದೇ ರೂಪದಿಂದ ಅವರನ್ನು ಮಟ್ಟ ಹಾಕಿ ಅವಳಿಗೆ ನ್ಯಾಯ ಸಿಗೋ ಹಾಗೆ ಮಾಡ್ತೀನಿ. ದಿವ್ಯಾ ಎಲ್ಲೂ ಕೂಡ ಭರತ್ಗೆ ಸತ್ಯ ಬಗ್ಗೆ ಹೇಳಲೇ ಇಲ್ಲ. ಸತ್ಯನಿತ್ಯ ಅವಳಿ ಜವಳಿ ಅನ್ನೋದು ಕೂಡ ಹೇಳಲಿಲ್ಲ. ಭರತ್: ಅಲ್ಲ ಬಂಗಾರಿ, ನಿನ್ನ ಉದ್ದೇಶ ಸರಿ, ಆದರೆ ನಿಂಗೆ ಗೊತ್ತಾ, ಪಾಪ ರತ್ನಮಾಲ ಅಮ್ಮ ನೀನಿಲ್ಲ ಅಂತ ಹಾಸಿಗೆ ಹಿಡ್ದಿದ್ದಾರೆ. ಮಾವ ಕೂಡ ನೀನು ಹುಡುಕದೇ ಇರೋ ಜಾಗ ಇಲ್ಲ. ಅವ್ರಿಗೆ ನೀನು ಸೇಫಾಗಿಲ್ಲ ಅಂತ ಗೊತ್ತಾದರೆ ಇನ್ನೂ ಸಫರ್ ಆಗೋಗ್ತಾರೆ ಬಂಗಾರಿ. ದಿವ್ಯಾ: ಅದಕ್ಕೆ ತಾನೇ ಮಾವ ನಿನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದು. ನೀನು ನನ್ನ ಗುರ್ತಿಸದೇ ಇದ್ದ ಹಾಗೆ ಅಪ್ಪ ಅಮ್ಮ ಕೂಡ ನನ್ನನ್ನು ಗುರ್ತಿಸಲ್ಲ ಅಲ್ವಾ ಮಾವ. ಅವ್ರಿಗೆ ಕನ್ವಿನ್ಸ್ ಮಾಡು ಮಾವ, ನಾನು ಸೇಫಾಗಿದ್ದೀನಿ ಅಂತ ಅವ್ರಿಗೆ ಅರ್ಥ ಮಾಡಿಸು. ಹಾಗೆ ನಾನು ಅಂದ್ಕೊಂಡಿದ್ದು ಆಗೋ ತನಕ ನೀನು ನನ್ನ ಜೊತೆ ಇರ್ತೀಯ ಮಾವ ಅಂತ ಕೈ ಚಾಚಿದ್ಲು. ಭರತ್ ಅವಳ ಕೈ ಮೇಲೆ ಕೈ ಇಟ್ಟು, ಸರಿ ಬಂಗಾರಿ, ನೀನು ಏನು ಮಾಡಿದ್ರು ನಿನ್ನ ನೆರಳಾಗಿ ನಾನಿರ್ತೀನಿ. ದಿವ್ಯಾ ಅವನ ಕೈಗೆ ಮುತ್ತಿಟ್ಟು, ಥ್ಯಾಂಕ್ ಯು ಮಾವ ಅಂತ ತಪ್ಕೊಂಡ್ಳು. ಭರತ್: ಆದರೆ ನೀನು ಇರೋದು ಮನುಷ್ಯರ ಜೊತೆ ಅಲ್ಲ, ರಾಕ್ಷಸರ ಜೊತೆ. ಅದಕ್ಕೆ ನಾನು ನಿನ್ನ ಜೊತೆನೇ ಇರಬೇಕು ಅಷ್ಟೇ. ದಿವ್ಯಾ: ಹೌದಾ? ಅದಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ, ನಾಳೆ ಅದನ್ನು ಎಕ್ಸಿಕ್ಯೂಟ್ ಮಾಡು, ಆಗ ನನ್ನ ಜೊತೆ ಇರ್ತೀಯ ಅಂತ ಒಂದು ಪ್ಲ್ಯಾನ್ ಹೇಳಿದ್ಲು. ಎಪಿಸೋಡ್ 182. ಭರತ್ ಈಗ ದಿವ್ಯಾ ಅಸಿಸ್ಟೆಂಟ್. ಭರತ್ಗೆ ದಿವ್ಯಾ ಸೇಫಾಗಿ ಸಿಕ್ಕಿದ್ದು ಎಷ್ಟು ಖುಷಿ ಆಯಿತೋ, ಅವಳ ರೂಪ ನಿತ್ಯ ಹಾಗೆ ಬದಲಾಗಿತ್ತು, ತುಂಬ ನೋವುಂಟು ಮಾಡಿತ್ತು. ಅದೆಷ್ಟೋ ಸಮಯ ಒಬ್ರನ್ನೊಬ್ರು ತಬ್ಬಿ ತಮ್ಮಿಬ್ಬರ ಪ್ರೀತಿ ಅಗಲಿಕೆಯನ್ನು ಹೊರಹಾಕ್ತಾ ಅತ್ತು ಒಬ್ರನ್ನೊಬ್ಬರು ಸಂತೈಸುವಷ್ಟರಲ್ಲಿ ಬೆಳಗಿನ ಜಾವ 3 ಗಂಟೆ ಆಗಿತ್ತು. ಹೊರಗಡೆಯಿಂದ ಅದೇನೋ ಶಬ್ದ ಕೇಳಿ ಬಂದಂಗಾಯಿತು. ತಟ್ಟನೆ ಹೆಚ್ಚೆತ್ತ ದಿವ್ಯಾ, ಮಾವ ಅವರು ನಿನ್ನ ನೋಡೋ ಅಷ್ಟರಲ್ಲಿ ಇಲ್ಲಿಂದ ಮೊದಲು ಹೋಗು ಮಾವ. ನೋಡು, ನಾನು ಏನು ಹೇಳಿದ್ನೋ ಅದನ್ನು ಮಿಸ್ ಮಾಡದೆ ಮಾಡೋ ಕೇಳಿ ಅಪ್ಪಂಗೆ. ಅದಾದಮೇಲೆ 2 ದಿನ ಬಿಟ್ಟು ನಾನು ಹೇಳ್ದಾಗೆ ಮಾಡು, ಓಕೆನಾ ಅಂತ ಎರಡೂ ಕೆಲಸ ವಹಿಸಿದ್ಲು. ಭರತ್: ಸರಿ ಬಂಗಾರಿ, ಇನ್ನು2 ದಿನದಲ್ಲಿ ನೀನು ಹೇಳಿದ ಕೆಲಸ ಮುಗಿಸಿ ಇಲ್ಲಿಗೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳ ಹಣೆಗೆ ಮುತ್ತಿಟ್ಟು ಒಲ್ಲದ ಮನಸ್ಸಿಂದ ಅಲ್ಲಿಂದ ಹೇಗೋ ಬಂದನೋ ಹಾಗೆ ಹೋದ. ಊಟಕ್ಕೆ ಹಾಕಿದ ಟ್ಯಾಬ್ಲೆಟ್ಸ್ ಪವರ್ ಇಳಿತಿದ್ದಂತೆ ಅಕ್ಕ ತಮ್ಮನ ನಿದ್ದೆ ಮಂಪರು ಕೂಡ
ಇಳೀತಾ ಬಂತು. ಎಚ್ಚರ ಆಗಿ ತಾವಿಬ್ಬರು ಅಷ್ಟು ಗಾಢವಾದ ನಿದ್ರೆಗೆ ಜಾರಿದ ಕಾರಣ ತಿಳಿಯಲೇ ಇಲ್ಲ. ಯಾಕೋ ಏನೋ ಗಂಗೂಬಾಯಿಗೆ ದಿವ್ಯ ಮೇಲೊಂದು ಅನುಮಾನದ ಕಣ್ಣು ಇದ್ದೇ ಇತ್ತು. ಎಮ್ಮೆ ರೀತಿ ಆಕಳಿಸ್ತಲೇ ಅವಳ ರೂಮ್ಗೆ ಬಂದು ನೋಡಿದ್ರೆ ದಿವ್ಯ ನಿದ್ದೆ ಮಾಡ್ತಾ ಇದ್ಲು. ಪಕ್ಕದಲ್ಲಿ ಓಪನ್ ಆಗಿ ಬಿದ್ದಿದ್ದ ಟ್ಯಾಬ್ಲೆಟ್ ಶೀಟ್ ಕೂಡ ಗಮನಿಸಿ, ಓ, ಇವಳು ಟ್ಯಾಬ್ಲೆಟ್ ತೊಗೊಂಡಿದ್ದಾಳೆ, ಪರವಾಗಿಲ್ಲ, ನಾವು ಹೇಳಿಲ್ಲ ಅಂದರೂ ಕೂಡ ಟ್ಯಾಬ್ಲೆಟ್ ತೊಗೊಂಡಿದ್ದಾಳೆ ಅಂದ್ಕೊಂಡು ಅವಳ ರೂಮ್ ಡೋರ್ ಲಾಕ್ ಮಾಡಿ ಅಲ್ಲಿಂದ ಹೋದ್ಲು. ಅವಳು ಹೋದದ್ದು ಗಮನಿಸಿ ದಿವ್ಯ ತಲೆ ಎತ್ತಿ ನೋಡಿ ವ್ಯಂಗ್ಯವಾಗಿ ನಗ್ತಾ ಟ್ಯಾಬ್ಲೆಟ್ ಶೀಟ್ನಿಂದ ತೆಗೆದ ಟ್ಯಾಬ್ಲೆಟ್ ಕೈಯಲ್ಲೇ ಇತ್ತು. ಅದನ್ನೇ ನೋಡ್ತಾ, ಪಿಕ್ಚರ್ ಇಂಟ್ರೆಸ್ಟ್ ಆಗಿದೆ, ಕ್ಲೈಮ್ಯಾಕ್ಸ್ ಒಂದೇ ಬಾಕಿ ಅಂತ ಆ ಟ್ಯಾಬ್ಲೆಟ್ ಡಸ್ಟ್ಬಿನ್ಗೆ ಹಾಕಿ ಮತ್ತೆ ಮಲಗಿದ್ಲು. ಮಾರನೇ ದಿನ ಭರತ್ ಖುಷಿಯಾಗೆದ್ದು ಫ್ರೆಶಪ್ ಆಗಿ ರೂಮಿಂದ ಹೊರಗೆ ಬಂದರೆ ರಘುವೀರ್ ವಂಶಿ ಅವರು ಮತ್ತು ರತ್ನಮಾಲಾ ಅವರು ಚಿಂತೆಯಲ್ಲಿದ್ದರು. ಅವ್ರ ಮುಂದೆ ಹೋಗಿ ನಿಂತ ಭರತ್ನ ನೋಡಿ ಅವರಿಗಂತೂ ಆಶ್ಚರ್ಯನೇ ಆಯಿತು. ಭರತ್, ಮಾವ, ಅಮ್ಮ ತಿಂಡಿ ಮಾಡಿದ್ರಾ? ಬನ್ನಿ ಒಟ್ಟಿಗೆ ತಿಂಡಿ ಮಾಡೋಣ ಅಂತ ಖುಷಿಯಾಗಿ ಹೇಳ್ದ. ರಘುವೀರ್ ವಂಶಿ ಅವ್ರಿಗೆ ಅವ್ನ ನೋಟ ಅಷ್ಟೇ ಅಲ್ಲ, ಅವನ ಮಾತು ಕೂಡ ಎಂತಿನಂತಿರಲಿಲ್ಲ. ಆದರೂ ಅವ್ರ ಮನ್ಸು ತಡೆಯದೆ ಕೇಳಿಯೇ ಬಿಟ್ರು. ಅಲ್ಲ ಭರತ್, ಏನಪ್ಪ ಇದು? ನಮ್ಮ ಬಂಗಾರಿ ಕಾಣೆಯಾಗಿ 3 ವಾರಗಳಾಗ್ತಾ ಬಂತು, ಅವಳು ಸುಳಿವೇ ಇಲ್ಲ. ಯಾವ ಖುಷಿಗೆ ನಾವು ಊಟ ತಿಂಡಿ ಮಾಡೋಣ ಹೇಳು ಅಂದರು. ಭರತ್ ನಗ್ತಾ ಅವ್ರ ಕೈ ಹಿಡಿದು, ನನ್ನ ಬಂಗಾರಿ ಏನೂ ಆಗಿಲ್ಲ, ಆಗೋದೂ ಇಲ್ಲ, ಅವಳು ಆದಷ್ಟು ಬೇಗ ಬರ್ತಾಳೆ ಅಮ್ಮ. ರತ್ನಮಾಲಾ, ಅವಳು ಅಂದರೆ ಎಲ್ಲಿದ್ದಾಳೆ ಅಂತ ನಿಮಗೆ ಗೊತ್ತಾ ಭರತ್? ಎಲ್ಲಿದ್ದಾಳಪ್ಪ ಅವಳು? ಯಾಕೆ ನಮ್ಮಿಂದ ದೂರ ಇದ್ದಾಳೆ? ಭರತ್, ಅಮ್ಮ ಗಾಬರಿ ಆಗಬೇಡಿ, ನಾನು ಎಲ್ಲ ಹೇಳ್ತೀನಿ. ಮಾವ ನಿಮ್ಮ ಹತ್ರ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಪ್ರೈವೇಟಾಗಿ ಏನೋ ಹೇಳ್ದ. ಕೇಳಿದ ರಘುವೀರ್ ವಂಶಿ ಅವರು, ಅಲ್ಲ ಭರತ್, ಈಗಿದೆಲ್ಲ ಯಾಕಪ್ಪ? ನಾವು ಈಗ ಮಾಡಲಿಲ್ಲ ಅಂದರೂ ಮುಂದೊಂದು ದಿನ ನಿಮಗೆ ಸೇರೋದಲ್ವಾ? ಭರತ್, ಹೌದು ಮಾವ, ಆದರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ನಾವು ಇದನ್ನು ಮಾಡಬೇಕು. ಪ್ಲೀಸ್ ಮಾವ, ನೀವು ಬಂಗಾರಿ ಬಗ್ಗೆ ಯೋಚನೆ ಮಾಡಬೇಡಿ. ಬಂಗಾರಿ ಆದಷ್ಟು ಬೇಗ ಮನೆಗೆ ಬರ್ತಾಳೆ, ಇಟ್ಸ್ ಮೈ ಪ್ರಾಮಿಸ್. ರತ್ನಮಾಲಾ, ಅಲ್ಲ ಭರತ್, ಅವಳು ಎಲ್ಲಿದ್ದಾಳೆ ಅಂತನಾದರೂ ಹೇಳಪ್ಪ. ಭರತ್, ಹೇಳ್ತೀನಮ್ಮ, ಅದಕ್ಕೂ ಮುಂಚೆ ಬಂಗಾರಿ ಹೇಳಿರೋ ಕೆಲಸ ಮುಗಿಸ್ಬೇಕು. ಇವತ್ತೇ ಹೋಗೋಣ ಮಾವ, ಈಗಲೇ ಹೋಗೋಣ ಅಂದ. ರಘುವೀರ್ ವಂಶಿಯವರು, ಸರಿ ಭರತ್, ಹೋಗೋಣ ಅಂದ್ಕೊಂಡು ಒಟ್ಟಿಗೆ ಕೂತು ತಿಂಡಿ ಮಾಡಿ ದಿವ್ಯ ಹೇಳಿದ ಕೆಲಸ ಮಾಡೋಕ್ಕೆ ಹೋದರು. ಅದಾದ 2 ದಿನಗಳ ನಂತರ ದಿವ್ಯ ಬೇಕು ಅಂತಾನೆ ಒಂದು ಪ್ಲ್ಯಾನ್ ಮಾಡಿ ಗಂಗೂಬಾಯಿಯ ಬಲಗೈ ಬಂಟ ಅಮಾವಾಸ್ಯೆ ಎದುರು ಹಾಟಾಗಿ ನೋಡ್ತಾ ಹತ್ರ ಕರೆದ್ಲು. ಅವನಂತೂ ಅವಳು ಹಾಗೆ ಕರೆದಿದ್ದು ನೋಡಿ ಕಣ್ಣು ಅಗಲಿಸಿ ಆಸೆಯಿಂದ ಆ ಕಡೆ ಈ ಕಡೆ ನೋಡಿ ಶರ್ಟ್ ಸರಿ ಮಾಡ್ತಾ ಅವಳ ಕಡೆ ಬಂದು ನಿಂತು, ದಿವ್ಯಾ, ನೀನು ನನ್ನ ಕರೆದ್ಯಾ? ದಿವ್ಯಾ, ಯಾಕೆ, ನಿನಗೆ ಆಸೆ ಇಲ್ವಾ? ಅಮಾವಾಸ್ಯೆ, ಅಯ್ಯೋ, ನೀನು ಚಾನ್ಸ್ ಕೊಟ್ಟರೆ ಬಿಡ್ತೀನ ಚಿನ್ನ, ಈ ರೀತಿ ಒಂದು ಚಾನ್ಸ್ಗೆ ಕಾಯ್ತಾ ಇದ್ದೆ ನಾನು ಅಂತ ಅವಳ ಹತ್ರ ಬಂದ. ದಿವ್ಯಾ ಅವನ ಕೊರಳ್ಪಟ್ಟೆ ಹಿಡಿದು, ಆಹಾ, ಹೌದಾ ಅಂತ ಅವನ ಕಿಬ್ಬೊಟ್ಟೆಗೆ ಒಂದು ಜಾಡ್ಸ್ ಒದ್ಲು. ಅಮಾವಾಸ್ಯೆ ಅವಳು ಒದ್ದ ಜಾಗಕ್ಕೆ ಕೈ ಇಟ್ಟು ಅಮ್ಮ ಅಂತ ಹೇಳ್ತಾ ಕಿರುಚ್ದ. ಮತ್ತೆ, ಏಯ್, ನನ್ನೇ ಒದಿತ್ಯಾ, ನಿನ್ನ ಮಾತ್ರ ಬಿಡಲ್ಲ ಕಣೆ ಅಂದ್ಕೊಂಡು ಅವಳನ್ನು ಮತ್ತೆ ಹಿಡ್ಕೊಳ್ಳೋಕೆ ಮುಂದಾದ. ದಿವ್ಯಾ ಅವನ ಕೈ ಹಿಡಿದು ತಿರುವಿ, ಅಮ್ಮ ಕಾಪಾಡಿ ಕಾಪಾಡಿ ಅಂತ ಕಿರಿಚ್ಕೊಂಡ್ಳು. ಅವಳು ಕಿರಿಚ್ಕೊಂಡ ಶಬ್ದ ಕೇಳಿ ಅಲ್ಲಿಗೆ ಗಂಗೂಬಾಯಿ ಮತ್ತು ರುದ್ರಪ್ರಸಾದ್ ಓಡ್ ಬಂದರು. ಅವ್ರು ಬರೋದು ನೋಡಿ ಅವನ ಕೈ ಬಿಟ್ಟು ತನ್ನ 2 ಭುಜದ ಮೇಲೆ ಕೈ ಇಟ್ಟು ಹೆದರ್ಕೊಳ್ಳೋ ಹಾಗೆ ನಿಂತಿದ್ಲು ದಿವ್ಯಾ. ಏನಮ್ಮ, ಏನಾಯಿತು, ಯಾಕೆ ಹಾಗೆ ಕಿರಿಚ್ಕೊಂಡೆ ಅಂದ್ಲು ಗಂಗೂಬಾಯಿ. ದಿವ್ಯಾ, ಅದು ಅದು ಇವರು ನಿಮ್ಮ ಮನೆ ಡ್ರೈವರ್ ಅಲ್ವಾ, ಅದಕ್ಕೆ ನಾನು ಇವ್ರ ಹತ್ರ ಸ್ವಲ್ಪ ಕಾಸ್ಮೆಟಿಕ್ಸ್ ತರೋಕೆ ಹೇಳಿದೆ, ಅದಕ್ಕೆ ಅದನ್ನೆಲ್ಲ ತಂದು ಕೊಡಬೇಕು ಅಂದರೆ ನೀನು ನಾನು ಹೇಳಿದ ಹಾಗೆ ಕೇಳು ಅಂತ ಇವ್ನು ನನ್ನ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇದ್ದ ಅಂದ್ಲು. ಗಂಗೂಬಾಯಿ, ಹೌದೇನ್ಲಾ? ಅಮಾವಾಸ್ಯೆ, ಅಯ್ಯೋ ಇಲ್ಲ ಅಮ್ಮವ್ರೆ, ಇವಳು ನನ್ನ ಆಸೆ ತೋರಿಸಿ ಕರೆದ್ಲು. ದಿವ್ಯಾ, ನೋಡಿ ನೋಡಿ ಹೇಗೆಲ್ಲ ಮಾತಾಡ್ತಾ ಇದ್ದಾನೆ, ನಾನು ಮದುವೆ ಆಗಿರೋ ಹೆಣ್ಣು, ನಾನು ಮಾವನ ಬಿಟ್ಟು ಬೇರೆ ಯಾರನ್ನೂ ಹಾಗೆಲ್ಲ ಕರೆಯೋ ನೀಚ ಹೆಣ್ಣಲ್ಲ.
ಏನೋ ನಮ್ಮ ಅಪ್ಪನ ಮನೇಲಿ ರಾಣಿ ಥರ ಬೆಳೆದವಳು ನಾನು. ನನಗೇನು ಬೇಕೋ ಅದನ್ನು ಚಿಟಿಕೆ ಹೊಡೆದು ಕೇಳಿದ್ರೆ ಸಾಕು, ಎಲ್ಲ ನನ್ನ ಕಾಲು ಕೆಳಗೆ ಬಂದು ಬೀಳ್ತಾ ಇತ್ತು. ಆದರೆ ಇಲ್ಲಿ ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋ ಜನರಿದ್ದಾರಲ್ಲ, ಹೀಗಿದ್ದಾಗ ನಾನು ಹೇಗೆ ನಿತ್ಯಾಗೆ ಆ್ಯಕ್ಟ್ ಮಾಡೋಕ್ಕಾಗುತ್ತೆ? ನನಗೆ ರಕ್ಷಣೆ ಇಲ್ಲ ಅಂದಮೇಲೆ ನಾನು ಒಂದು ನಿಮಿಷ ಇಲ್ಲಿರಲ್ಲ, ನಾನು ವಾಪಸ್ ನಮ್ಮನೆಗೆ ಹೋಗ್ತೀನಿ ಅಂದ್ಲು. ಗಂಗೂಬಾಯಿ, ಅಯ್ಯೋ ಬೇಜಾರು ಮಾಡ್ಕೋಬೇಡ ಕಣಮ್ಮ. ಏಯ್ ಬಿಕನಾಸಿ ನನ್ನ ಮಗನೇ, ಆ ಹುಡುಗಿ ಏನು ಕೇಳ್ತಾಳ ಅದನ್ನು ತಂದು ಕೊಡೋಕ್ಕೆ ಏನಿಲ್ಲ ರೋಗ ನಿಂಗೆ? ಜಡೆ ಕಂಡ್ರೆ ಸಾಕು ಎಡೆ ಎತ್ತೀಯಲ್ಲೋ. ನೋಡ್ಲಾ, ಅವಳು ನಮ್ಮ ಹುಡುಗಿ, ಅವಳು ಏನು ಕೇಳ್ತಾಳೋ ಅದನ್ನು ಮುಚ್ಕೊಂಡು ಮಾಡಬೇಕು, ಅರ್ಥ ಆಯ್ತೇನ್ಲಾ? ನೋಡಮ್ಮ, ಇನ್ಮೇಲೆ ಹೀಗೆಲ್ಲ ಆಗಲ್ಲ. ನೀನು ಏನು ಹೇಳ್ತೀಯೋ ಅದನ್ನು ಈ ಕಂತ್ರಿ ನನ್ನ ಮಗ ಮಾಡ್ತಾನೆ ಅಲ್ವೇನ್ಲಾ ಅಂದ್ಲು. ಅಮಾವಾಸ್ಯೆ. ಆಯಿತು ಅಮ್ಮವ್ರೆ ಅಂತ ತಲೆ ಆಡಿಸ್ದ. ದಿವ್ಯಾ, ಇಲ್ಲ, ನಂಗೆ ಇವನ ಮೇಲೆ ನಂಬಿಕೆ ಇಲ್ಲ. ನೋಡಿ, ನಾನು ಇಲ್ಲಿರೋ ತನಕ ನನಗೆ ನಂಬಿಕೆ ಇರೋ ಯಾರಾದರೂ ನಂಬಿಕಸ್ಥ ಅಸಿಸ್ಟೆಂಟ್ ಅಪಾಯಿಂಟ್ ಮಾಡಿಕೊಡಿ, ಹಾಗಾದರೆ ಮಾತ್ರ ನನಗೆ ಕಂಫರ್ಟಬಲ್ ಇರೋದು ಅಂದ್ಲು. ಅವಳ ಮಾತು ಕೇಳಿ ಅಕ್ಕ ತಮ್ಮ ಇಬ್ಬರು ಮುಖ ಮುಖ ನೋಡಿಕೊಂಡು ಸ್ವಲ್ಪ ಹೊತ್ತು ಯೋಚಿಸಿ, ಸರಿ ಕಣಮ್ಮ, ಒಂದು ಕೆಲಸ ಮಾಡೋಣ, ನಮ್ಮ ಹುಡುಗರಲ್ಲಿ ಯಾರಾದರೂ ಒಬ್ಬರನ್ನ ನೀನು ಅಸಿಸ್ಟೆಂಟಾಗಿ ಅಪಾಯಿಂಟ್ಮೆಂಟ್ ಮಾಡಿಕೊಡ್ತೀನಿ ಬಿಡು ಅಂದ ರುದ್ರಪ್ರಸಾದ್. ದಿವ್ಯಾ, ಒಂದು ಕೆಲಸ ಮಾಡಿ ಅಂಕಲ್, ನಿಮ್ಮ ಎಲ್ಲ ಹುಡುಗರನ್ನ ಕರೆಸಿ ನನ್ನ ಅಸಿಸ್ಟೆಂಟ್ ಯಾರು ಇರಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ ಅಂದ್ಲು. ಅವರಿಬ್ಬರು ಹಾಗೆ ಮಾಡೋಣ ಅಂತ ಹೇಳಿದ್ರು. ದಿವ್ಯಾ, ಥ್ಯಾಂಕ್ ಯು ಅಂಕಲ್ ಅಂತ ಹೇಳಿ ಅಲ್ಲಿಂದ ಹೋದ್ಲು. ಗಂಗೂಬಾಯಿ, ಏನ್ಲಾ ಅದು, ಇವಳು ನಮ್ಮ ವಶದಲ್ಲಿದ್ದಾಳ ಅಥವಾ ನಾವೇ ಇವಳು ವಶದಲ್ಲಿದ್ದೇವಾ? ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ಅಂದ್ಲು. ರುದ್ರಪ್ರಸಾದ್, ದೀಪ ಹಾರೋಕ್ಕೆ ಮುಂಚೆ ಜೋರಾಗಿ ಉರಿಯುತ್ತೆ ಅಂತ ಗೊತ್ತಿಲ್ವೇನಕ್ಕಯ್ಯ? ಇವಳು ಹಾಗೆ ಅಸಿಸ್ಟೆಂಟ್ ತಾನೇ, ನಮ್ಮ ಕಡೆ ಹುಡುಗರನ್ನೇ ಯಾರನ್ನಾದರೂ ಅಪಾಯಿಂಟ್ ಮಾಡೋಣ ಬಿಡು ಅಂದ. ಗಂಗೂಬಾಯಿ, ಎಲ್ಲ ಈ ಮುಟ್ಟಾಳ್ ನನ್ನ ಮಗ ಮಾಡಿದ ಎಡವಟ್ಟು ಅಂತ ಅಮಾವಾಸ್ಯೆಗೆ ಬಾರಿಸಿದ್ಲು. ಅಮಾವಾಸ್ಯೆ, ಅಮ್ಮವ್ರೆ ನನ್ನ ಮಾತು ನಂಬಿ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಮ್ಮವ್ರೆ. ಗಂಗೂಬಾಯಿ, ಏಯ್ ಸಾಕು ನಿಲ್ಲಿಸ್ಲಾ, ನೋಡ್ಲಾ ನಿಜವೋ ಸುಳ್ಳೋ, ಆದರೆ ಒಂದು ತಿಳ್ಕೊಳ್ಳ, ಅವಳು ನಮ್ಮ ಕೆಲಸ ಆಗೋ ತನಕ ಕ್ಷೇಮವಾಗಿರಲಿ, ಆಮೇಲೆ ಅವಳನ್ನ ಏನು ಬೇಕಾದ್ರೂ ಮಾಡುವೆ ಅಂತೆ, ಅಲ್ಲಿ ತನಕ ತಡ್ಕೊಳ್ಳ, ಎಡಬಿಡಂಗಿ ನನ್ನ ಮಗನೇ ಅಂತ ಬೈತಾ ಇದ್ಲು. ದಿವ್ಯಾ ಮರೆಯಲ್ಲಿ ನಿಂತು ವ್ಯಂಗ್ಯವಾಗಿ ನಗ್ತಾ, ನಿಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡೋ ಅಷ್ಟರಲ್ಲಿ ನಾನು ನನ್ನ ಕೆಲಸ ಮುಗಿಸ್ತೀನಿ, ನೋಡ್ತಾ ಇರಿ ಅಂದ್ಕೊಂಡು ಹೋದ್ಲು. ರುದ್ರಪ್ರಸಾದ್ ರೌಡಿ ಶೀಟರ್ ಲಿಸ್ಟ್ನಲ್ಲಿ ಇರುವಂತಹ ಹುಡುಗರ ಕಾಂಟ್ಯಾಕ್ಟ್ಸ್ ಲೆಕ್ಕವಿಲ್ಲದಷ್ಟಿಟ್ಟಿದ್ದ, ಹಾಗಾಗಿ ಅವ್ರನ್ನ ಕರೆಸ್ದ. ದಿವ್ಯಾ ಮುಂದೆ ಅವರೆಲ್ಲ ಸಾಲಾಗಿ ನಿಂತರು. ರುದ್ರಪ್ರಸಾದ್, ನೋಡಮ್ಮ, ಇವರೆಲ್ಲ ನಮ್ಮ ಹುಡುಗರೆ, ಅದರಲ್ಲಿ ಒಂದಿಬ್ಬರು ಹೊಸಬ್ರಿದ್ದಾರಂತೆ, ಎಲ್ಲರನ್ನೂ ಕರೆಸಿದ್ದೀನಿ, ನಿನ್ನ ಅಸಿಸ್ಟೆಂಟ್ ಯಾರು ಇರಬೇಕು ಅಂತ ನೀನೇ ಡಿಸೈಡ್ ಮಾಡು ಅಂದರು. ದಿವ್ಯಾ ಎಲ್ಲರನ್ನೂ ಒಂದು ಸಲ ಸ್ಕ್ಯಾನ್ ಮಾಡಿದ್ಲು. ಅವ್ರ ಗುಂಪಲ್ಲಿ ಭರತ್ ಕೂಡ ಒಬ್ಬ. ಭರತ್ ಯಾರು ಅಂತ ಗಂಗೂಬಾಯಿ ಮತ್ತು ರುದ್ರಪ್ರಸಾದ್ಗೆ ಗೊತ್ತೇ ಇಲ್ಲ. ದಿವ್ಯಾ ಯಾರನ್ನೋ ಅವ್ರ ಮನೆ ಡ್ರೈವರ್ನೇ ಮದುವೆ ಆದ್ಲು ಅಂತ ಗೊತ್ತಿತ್ತು, ಆದರೆ ಅದು ಭರತ್ನೇ ಅಂತ ಗೊತ್ತಿರಲಿಲ್ಲ. ಅವನನ್ನು ನೋಡಿದ ಕಾರಣ ಅವರೇನು ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ದೇ ಇದ್ದರು. ದಿವ್ಯಾ ಭರತ್ನ ನೋಡಿ ಮನಸ್ಸಲ್ಲಿ ಖುಷಿ ಪಡ್ತಾ ಸುಮ್ಮನೆ ಅವ್ರಿಗೆ ಅನುಮಾನ ಬರದಂತೆ ಎಲ್ಲರ ನೇಮ್ ಕೇಳಿದ್ಲು. ಭರತ್ ಹತ್ರ ಕೂಡ ಬಂದು, ಹೆಲೋ, ಹೆಸ್ರು ಹೇಳಿ ಅಂತ ಸಪ್ರೇಟಾಗಿ ಹೇಳಬೇಕಾ, ತಲೆ ಎತ್ತಿ ಮುಖ ನೋಡಿ ಹೆಸ್ರು ಹೇಳಿ ಅಂದ್ಲು. ಭರತ್ ಅವಳನ್ನು ನೋಡಿ ಭರತ್ ಮೇಡಮ್ ಅಂದ. ದಿವ್ಯಾ ಅವಳನ್ನು ನೋಡಿ ನೈಸ್ ನೇಮ್, ಡ್ರೈವಿಂಗ್ ಬರುತ್ತಾ? ಭರತ್, ಬರುತ್ತೆ ಮೇಡಮ್. ದಿವ್ಯಾ, ಗುಡ್. ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ? ಭರತ್, ಯುವರ್ ವಿಶ್ ಮೇಡಮ್. ದಿವ್ಯಾ, ಓಕೆ, ಯು ಆರ್ ಅಪಾಯಿಂಟೆಡ್ ಅಂತ ಕಣ್ಣು ಹೊಡೆದ್ಲು. ಭರತ್ ಮುಗುಳ್ನಕ್ಕು, ಬಂಗಾರಿ ಮಾಡ್ತೀನಿ ನಿಂಗೆ, ಒಂಟಿಯಾಗಿ ಸಿಗು ಅಂದ್ಕೊಂಡು ಸುಮ್ಮನಾದ. ರುದ್ರಪ್ರಸಾದ್, ಓಕೆ ಭರತ್, ಇನ್ಮೇಲೆ ನಿನ್ನ ಕೆಲಸ ಏನಿದ್ರು ನಮ್ಮ ದಿವ್ಯಾ ಹೇಳಿದ್ದೆಲ್ಲ ಮಾಡಬೇಕು, ಅರ್ಥ ಆಯ್ತಾ ಅಂದರು. ಭರತ್, ಓಕೆ ಸರ್. ದಿವ್ಯಾ, ಮಿಸ್ಟರ್ ಭರತ್, ನಿಮಗೆ ಏನು ಮಾಡಬೇಕು ಮಾಡಬಾರ್ದು ಅಂತ ಸ್ವಲ್ಪ ನನ್ನ ಬಗ್ಗೆ ಗೈಡ್ಲೈನ್ಸ್ ಕೊಡ್ತೀನಿ, ನನ್ನ ಜೊತೆ ಬನ್ನಿ ಅಂತ ಒಳಗೆ ಕರ್ಕೊಂಡು ಹೋದ್ಲು.